ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಬಟ್ಟೆ ಅದು ಎಲ್ಲ ಸಂತಿ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಹೋಗಿದ್ವಿ ನಾವು. ಮಳೆ ಅಂತೂ ಸಿಕ್ಕಾಪಟ್ಟೆ ಆಗಿಬಿಡ್ತು, ಲೇಟ್ ಆಗಿಬಿಡ್ತು. ಹೋಗೋದೇ 4 ಗಂಟೆ ಆಯಿತು. ನೋಡಿ, ಮಳೆ ಎಲ್ಲ ಎಷ್ಟಾಗಿಬಿಟ್ಟಿದೆ. ಹಾಗೆ ಬೆಳಟಿಗೆ ಹೋಗ್ಬೇಕು ಅಂತ ಬೈಕ್ ತೊಗೊಂಡು ಹೊಂಟಿದ್ದೀವಿ. ನಾನು ನಮ್ಮ ಯಜಮಾನ್ರು. ಆದರೆ ದಾರಿಯಲ್ಲಿ ಚೀಲ ಬಿಟ್ಟು ಬಂದುಬಿಟ್ಟಿದ್ದೀವಿ ಅಲ್ಲೇ ಮನೆಯಲ್ಲಿ. ಅದಕ್ಕೆ ನಮ್ಮನ್ನು ಬಿಟ್ಟು ಅವರು ಹೋದರು. ಆವಾಗ ನಾನು ಒಂದೆರಡು ಫೋಟೋ ತೆಗೆದೆ, ನಾನು ಕೌಶಿಕರು ಅವರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಚಿನ್ನಿದು ಅವ್ರದ್ದು ಹೇಳಿಬಿಟ್ಟು. ಹಾಗೆ ಹಬ್ಬಕ್ಕೆಲ್ಲ ತಯಾರಿ ತೊಗೊಂಡ್ಬರೋಕ್ಕೆ ಅಂತ ಹೋಗಿದ್ವಿ ನಾವು. ಆದರೆ ನಾವು ಬಟ್ಟೆ ತೊಗೊಂಡ್ಬರ್ಬೇಕು ಅಂತ ಹೋಗಿದ್ವಿ. ಆದರೆ ತುಂಬಾ ರಶ್ ಇರೋದ್ರಿಂದ ಬೇಡ ಅಂತ ಹೇಳಿ ರೇಷನ್ನು ಮತ್ತು ಅಷ್ಟೇ ತೊಗೊಂಡು ಬಂದ್ವಿ. ಮತ್ತು ನಾಳೆ ಗದೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗೆ ಬಂದ್ವಿ. ಗದೆಗೆ ಹೋಗಿ ತೊಗೊಂಡ್ಬರ್ಬೇಕು ಇವಾಗ ಸೀರೆ ಅದನ್ನೆಲ್ಲ. ಇವಾಗ ನೋಡಿ, ಕಿರಾಣಿ ಅದು ಹಬ್ಬಕ್ಕೆ ಏನು ಬೇಕು ಅದನ್ನಷ್ಟೇ ತೊಗೊಂಡು ಬಂದಿದ್ದೀವಿ. ಬಟ್ಟೆ ಒಂದು ಬಿಟ್ಟಿದ್ದೀವಿ. ಬಟ್ಟೆ ಒಂದು ತೊಗೊಂಡು ಬಂದುಬಿಟ್ರೆ ಎಲ್ಲ ಕಂಪ್ಲೀಟ್ ಮುಗ್ದಂಗೆ. ಹಾಗೆ ಒಂದಿಟ್ಟು ಹಂಚು ತೊಗೊಂಡೋಣ ಅಂತ ಹೇಳಿಬಿಟ್ಟು, ಇಲ್ಲಿ ನಾನ್ ಸ್ಟಿಕ್ಕು ಅದರಲ್ಲಿ ತಿನ್ನಬಾರ್ದಂತೆ, ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು ಥರದ್ದು ಏನೋ ಅಂತಾರೆ ಇದು, ಅದನ್ನ ತೊಗೊಂಡು ಬಂದರು. ಅದನ್ನೆಲ್ಲ ಹಸ ಮಾಡ್ತಾಯಿದ್ರು ಯಜಮಾನ್ರು. ಬೆಂಗಳೂರು ಹೋದ್ಮೇಲೆ ಅಲ್ಲಿ ಎಲ್ಲ ಸೌಂಡು ಕೇಳುತ್ತೆ, ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅವರೆಲ್ಲ ಹಸ ಮಾಡ್ತಾಯಿದ್ರು. ನಮ್ಮ ಚಿನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಹಾಗೆ ಕೌಶಿಕ್ನು ಅವ್ರ ಅಕ್ಕನ ಜೊತೆಗೆ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅವರು ಬಂದಿದ್ರಲ್ವ ಹಬ್ಬಕ್ಕೆ, ಅಲ್ಲಿ ಬಂದಿದ್ದಾರೆ ಅಮ್ಮ ಊರಿಗೆ. ನಾನು ಪಿಂಕಿ ಮತ್ತು ಚಿನ್ನಿ ಅಷ್ಟೇ ಕರ್ಕೊಂಡು ಬಂದಿದ್ದೀನಿ. ಅವರು ಆಟ ಆಡ್ತಾಯಿದ್ರು. ಹಾಗೆಯೇ ಇವಳನ್ನು ನೋಡಿ, ನಮ್ಮ ಚಿನ್ನಿ ಆಟ ಆಡ್ತಾ ಅವಳು ಹೊರಗೆ ಒಳಗೆ ಅಡ್ಡಾಡ್ತಾ ಇದ್ಲು. ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಇಲ್ಲಿ ಬಂದ ಮೇಲೆ ಅಂತೂ ಹಿಡಿಯೋಕೆ ಆಗ್ತಾಯಿಲ್ಲ ಅವಳನ್ನ. ನಾಳೆ ಅಂತೂ ದೀಪಾವಳಿ ಹಬ್ಬ ಜೋರಿದೆ ನಮ್ಮ ಮನೆಯಲ್ಲಿ. ಯಾವ ಥರ ಮಾಡ್ತೀವಿ ಹೇಗೆ ಅಂತ ಹೇಳಿ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಯಜಮಾನ್ರೆಲ್ಲ ಹಸ ಮಾಡ್ತಾಯಿದ್ರು. ಅದನ್ನು ನಮ್ಮ ಚಿನ್ನಿ ಅವ್ರ ಹತ್ರ ಹೊಂಟಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ, ಅಲ್ಲಿ ಆ ಥರ ಮಾಡ್ತಾಯಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ನೈಟ್ ಊಟಕ್ಕೆ ಅನ್ನ ಸಾಂಬಾರು ಮತ್ತು ರೊಟ್ಟಿ ಪಲ್ಯ ಮಾಡಿ ಇವತ್ತಿನ ದಿನ ಮುಗಿಸಿದ್ವಿ. ಮತ್ತು ನಾಳೆ ದೀಪಾವಳಿ ಹಬ್ಬ ಜೋರಿದೆ. ಅತ್ತೆನೂ ಎಲ್ಲ ಮನೆ ಕ್ಲೀನ್ ಮಾಡಿದ್ದಾರೆ ಇವತ್ತು. ನಾವು ಬೆಳ್ಳಟ್ಟಿಗೆ ಹೋಗಿದ್ದೀವಿ, ಅವರೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ ಇವಾಗ ಹಬ್ಬನ. ನೋಡಿ ನಾಳೆ ವಿಡಿಯೋನ. ಬಾಯ್.